ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ. ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಬಟ್ ಯಾವ ದಿನ ಅಂತ ನನಗೆ ನೆನಪಿಲ್ಲ. ಆ್ಯಕ್ಚುಲಿ ನಾನು ಬ್ಲೌಸಿಗೆ ವರ್ಕ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೆ. ಅದಕ್ಕೆ ಕುಂದನ್ ಸ್ಟೋನ್ ಸ್ಟಿಕ್ ಮಾಡೋದಕ್ಕೆ ನನಗೆ ಗಮ್ ಬೇಕಿತ್ತು. ಸೊ ಹಾಗಾಗಿ ತೊಗೊಂಡು ಬರೋಣ ಅಂತೇಳಿ ಹೋದ್ವಾ. ಹಾಗೆ ಬರ್ತಾ ದಾರಿನಲ್ಲಿ ಅಲ್ಲಿ ಜೋಳ ಸುಡ್ತಾಯಿದ್ರು. ಸೊ ಚಳಿಗೆ ಚೆನ್ನಾಗಿರುತ್ತೆ ಖಾರವಾಗಿ ಅಂತೇಳಿ ತೊಗೊಂಡು, ಬಟ್ ತುಂಬ ಖಾರ ಹಾಕ್ಬಿಟ್ಟಿದ್ರು. ಆ್ಯಕ್ಚುಲಿ ತಿನ್ನೋಕ್ಕೆ ಆಗಿಲ್ಲ ಹೇಳಬೇಕು ಅಂತ ಹೇಳಿದ್ರೆ. ನಾನಂತೂ ತಿನ್ನಲೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಹಂಗೆ ಬರ್ತಾನೆ ಹಾಗೆ ಕಾಫಿ ಕುಡಿಯೋಣ ಅಂಥೇಳಿ ಒಂದು ಕಾಫಿ ಸ್ಟಾಲ್ಗೆ ಹೋಗಿದ್ವಿ. ನಾನು ಹಿಂದೆ ವ್ಲಾಗಲ್ಲಿ ಹೇಳಿದೆ, ಒಂದು ದೊಡ್ಡ ಸ್ಕ್ಯಾಮ್ ಆಗಿಬಿಟ್ಟಿದೆ. ನನಗೆ ಹೇಳಿದ್ರೆ ದೊಡ್ಡವ್ರು ಬೈತಾರೆ ಅಂತ. ಏನು ಪ್ರಾಬ್ಲಮ್ ಅಂದರೆ ನಮ್ಮನೆ ಸಿಲಿಂಡರ್ ಖಾಲಿ ಆಗಿಬಿಟ್ಟಿತ್ತು. ಸಿಲಿಂಡರ್ ಬುಕ್ ಮಾಡಿದೆ, ಬಟ್ ಅದನ್ನು ನನಗೆ ರಿಸೀವ್ ಆಗಿರಲಿಲ್ಲ. ನಾವು ಯಾವಾಗಲೂ ನೋಡ್ಕೊಂಡು ನಾನು ಮಾಡಿಬಿಡ್ತಾಯಿದ್ದೆ, ಬಟ್ ಈ ಸಲ ಯಾಕೋ ಗೊತ್ತಿಲ್ಲ ಲೇಟ್ ಆಗಿಬಿಡ್ತು. ಅದಕ್ಕೆ ಮುಂಚೆನೇ ಒನ್ ಡೇ ನಮಗೆ ಸಖತ್ತು ಪ್ರಾಬ್ಲಮ್ ಆಯಿತು ಅಂತಲೇ ಹೇಳ್ಬೋದು. ಒಂಥರ ಕಾಫಿ ಕುಡಿಬೇಕನ್ನೋ ಒಂದು ಕ್ರೇವ್ ಇತ್ತು ಅಂದ್ಬಿಟ್ಟು ಹೋಗಿ ಕಾಫಿ ಕುಡಿಯೋಣ ಅಂತ ಹೋದರೆ ಅಲ್ಲಿ ಎಲ್ಲ ದಾವಣಗೆರೆ ಬಜ್ಜಿ ಮತ್ತು ಆಲೂಗೆಡ್ಡೆ ಏನೋ ಮಾಡಿಬಿಟ್ಟಿದ್ರು. ನಂಗೊಂಥರ ಬೇಜಾರಾಗ್ತಾಯಿತ್ತು ಅಲ್ಲಿ ನೋಡಿಬಿಟ್ಟು. ಈ ಥರ ಎಲ್ಲ ಬರೆದಿದ್ದಾರಲ್ಲ, ಏನೇ ಆಗಲಿ ನಮ್ಮ ಕನ್ನಡ ಪದನ ನಾವು ಆ ಥರ ತಪ್ಪಾಗಿ ಬರೀಬಾರ್ದು ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಸುಮ್ಮನೆ ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಬಂದೆ. ಅವ್ರು ಏನಾದರೂ ನೋಡ್ತಾ ಇದ್ದರೆ ಅದನ್ನೆಲ್ಲ ಚೇಂಜಸ್ ಮಾಡಲಿ ಅಂತ ಹೇಳಿ ಅಲ್ಲೇ ನೇರವಾಗಿ ಹೇಳೋಣ ಅಂದರೆ ಸ್ವಲ್ಪ ಧೈರ್ಯ ಸಾಕಾಗಲಿಲ್ಲ. ಫಸ್ಟ್ ಟೈಮ್ ಅಂಗಡಿಗೆ ಹೋಗಿದ್ದು. ಪರಿಚಯ ಇದ್ದಿದ್ರೆ ಖಂಡಿತ ನಾನು ನೇರವಾಗಿ ಹೇಳ್ಬಿಡ್ತಾಯಿದ್ದೆ. ಬಟ್ ಎನಿಹೌ ಕನ್ನಡ ಪದಗಳನ್ನ ಆ ಥರ ನಿಜ ಮಿಸ್ಟೇಕ್ ಮಾಡಬಾರ್ದು ನನ್ನ ಪ್ರಕಾರ. ಅದಾದಮೇಲೆ ಏನು ಕುಂದನ್ಸೆಲ್ಲ ತೊಗೊಂಡು ಬಂದಿದ್ನಲ್ಲ, ಅದನ್ನು ನಾನು ಸ್ಟಿಕ್ ಮಾಡಿಬಿಡೋಣ ಅಂಥೇಳಿ. ಇದು ಯಾವಾಗೋ ನಾನು ಮೀಶೋನಲ್ಲೋ ಅಥವಾ ಅಮೆಝಾನಲ್ಲೋ ನಾನು ತರಿಸಿಟ್ಕೊಂಡಿದ್ದಂಥ ಕುಂದನ್ಸು. ಫಸ್ಟಿಗೆ ಈ ರೀತಿ ಗೋಲ್ಡನ್ ಕುಂದನ್ನ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಅದು ತುಂಬ ದೊಡ್ಡದು ಆ ಥರ ಅನ್ನಿಸ್ತಾ ಇತ್ತು. ಸೊ ಯಾಕೆ ಚಿಕ್ಕದು ಹಾಕ್ಬಾರ್ದು ಅಂಥೇಳಿ ನೋಡೋಣ ಆ ಥರ ಇದೆಯಾ ಕಲೆಕ್ಷನ್ಸಲ್ಲಿ ಅಂತೇಳಿ ನೋಡಿದೆ. ಇತ್ತು ಚಿಕ್ಕದೇ. ಸೊ ಅದೇನಂದರೆ ಸ್ವಲ್ಪ ಕ್ವಾಂಟಿಟಿ ಇತ್ತು, ಸ್ವಲ್ಪ ಅದಕ್ಕೆ ಸಾಕಾಗಲಿಲ್ಲ. ಲಾಸ್ಟಲ್ಲಿ ಬೇರೆ ಕುಂದನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಈಗ ಲಾಸ್ಟ್ ಮೊಮೆಂಟಲ್ಲಿ ನಾನು ಹೋಗಿ ತೊಗೊಂಡು ಬರ್ತೀನಿ, ಅಥವಾ ಇವಾಗ ಮೀಶೋನಲ್ಲೋ ಎಲ್ಲರೂ ಆರ್ಡ್ರ್ ಮಾಡಿದ್ರು ಅಟ್ಲೀಸ್ಟ್ ಬರೋದಕ್ಕೆ ಒಂದು 15 ಡೇಸ್ ಆದರೂ ತೊಗೊಳತ್ತೆ ಅದು. ಸೊ ಹಾಗಾಗಿ ಈಗ ಅಷ್ಟೊಂದೆಲ್ಲ ಕಾಯೋಕ್ಕಾಗಲ್ಲ. ಈಗ ಹಿಂದೆ ಫಂಕ್ಷನ್ ಕೂಡ ಇರೋದ್ರಿಂದ ಬೇಗ ಇದೊಂದು ಕೆಲಸ ಮಾಡಿ ಮುಗಿಸ್ಬಿಡೋಣ ಅಂಥೇಳಿ ನಾನು ಫಸ್ಟ್ ಪ್ಲ್ಯಾನಿಂಗ್ ಇರಲಿಲ್ಲ. ಆಮೇಲೆ ಪ್ಲ್ಯಾನ್ ಮಾಡಿ ಕೂತ್ಕೊಂಡೆ, ಬಟ್ ಅದು ಲಾಸ್ಟಲ್ಲಿ ಹೋಗ್ತಾ ನನಗೆ ಅದು ಕುಂದನ್ ಶಾರ್ಟೇಜ್ ಅಂತ ಅನ್ನಿಸ್ತು. ಸೊ ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಈ ಥರ ಆಗುತ್ತೆ. ಆಮೇಲೆ ನೋಡೋಣ, ನೆಕ್ಸ್ಟ್ ಟೈಮ್ ತರಿಸಿದಾಗ ಚೇಂಜ್ ಮಾಡ್ಕೊಂಡ್ರಾಯ್ತು. ಈಗ ಸದ್ಯಕ್ಕೆ ಮ್ಯಾನೇಜಬಲ್ ಆಗಿ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಏನಾಗಲೂ ನಾನು ಆ್ಯಕ್ಚುಲಿ ಬೇರೆ ಥರ, ಈಗ ಲಿಕ್ವಿಡ್ ಥರನೇ ಬರುತ್ತೆ ಗ್ಲೂ, ಅದೇನೋ ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ, ಅದೇನೋ B100 200 ಏನೋ ಬರುತ್ತೆ ಅದು. ಆ ಥರ ಟ್ಯೂಬ್ನ ತರೋದಕ್ಕೆ ಹೋಗಿದೆ, ಬಟ್ ಆ ಅಂಗಡಿನಲ್ಲಿ ಅವ್ರ ಹತ್ರ ಇರಲಿಲ್ವಂತೆ ಆ ಥರ ಟ್ಯೂಬ್. ಇದನ್ನೇ ಕೊಟ್ಟರು. ಇದಾದರೆ ನನ್ನ ಹತ್ರ ಫ್ಯಾಬ್ರಿಕ್ ಗ್ಲೂನೇ ಇತ್ತು. ಸೊ ಅದನ್ನೇ ಹಾಕ್ಬಿಟ್ಟು ನಾನು ಅಟ್ಯಾಚ್ ಮಾಡ್ತಾಯಿದ್ದೆ. ಬಟ್ ಇದು ಯಾಕೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟರು. ಸರಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಇಲ್ಲಿ ಕೂಡ ಬೇರೆ ಆಪ್ಷನ್ಗಳೇ ಇಲ್ಲ ನನಗೆ. ಅಂಗಡಿಗಳಿಗೆ ಹೋಗ್ತೀನಿ ಅಂತ ಹೇಳಿದ್ರೆ, ಸೊ ಎಲ್ಲೂ ಒಂದು ಸುತ್ತಮುತ್ತ ನಾನು ನೋಡಿಬಿಟ್ಟಿದ್ದೀನಿ, ಎಲ್ಲೂ ಕೂಡ ಆ ಥರ ನನಗೆ ಕ್ವಾಲಿಟಿಯಾಗಿ ಸಿಗುತ್ತೆ ಅನ್ನೋವಂಥ ಅಂಗಡಿಗಳು ನನಗೆಲ್ಲೂ ಕಾಣಿಸಿಲ್ಲ. ಸೊ ಇರೋದ್ರಲ್ಲಿ ಅದೊಂದೇ ಅಂಗಡಿ ನನಗೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋ ಅಂತ ಸಿಗೋದು. ಹಾಗಾಗಿ ನಾನು ಅಲ್ಲೇ ಹೋಗ್ತೀನಿ. ಅದು ಬಿಟ್ಟರೆ ಕುರುಬ್ರಳ್ಳಿನಲ್ಲಂತೂ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅದೆಲ್ಲ ನನಗೆ ಪರ್ಫೆಕ್ಟಾಗಿ ಗೊತ್ತಿದೆ. ಸೊ ಇದನ್ನು ಎಲ್ಲಿ ತರಬೇಕು ಅದನ್ನಲ್ಲೇ ಹೋಗಿ ತೊಗೊಂಬಂದ್ಬಿಡ್ತೀನಿ. ಇವಾಗ ಇರೋದ್ರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಜಸ್ಟ್ ಎಲ್ಲೆಲ್ಲಿ ಅಂದರೆ ಸುಮ್ಮನೆ ಫ್ಲವರ್ ಥರ ಹಾಕಿಬಿಟ್ಬಿಟ್ಟು ನಾನು ಹೇಳಿದ್ದೆ ಅವ್ರಿಗೆ ಗೋಲ್ಡನಲ್ಲಿ ಫ್ಲವರ್ ಮಾಡಿ ಅಂಥೇಳಿ, ಬಟ್ ಅವ್ರು ರೆಡ್ ಕಲರ್ ಫ್ಲವರ್ ಮಾಡಿದ್ದಾರೆ. ಆ ಬ್ಲೌಸ್ ಏನಿದೆ ಅಲ್ಲ, ಅದು ಒಂಥರ ಗ್ರೀನು ಅಲ್ಲ, ಈ ಕಡೆ ರೆಡ್ಡು ಅಲ್ಲ, ಆ ಥರ ಇದೆ ನೋಡ್ಬೋದು ಬ್ಲೌಸು. ಒಂದು ಏನಿದೆ ಅವ್ರು ಹಾಕಿರುವಂಥ ರೆಡ್ ಕಲರ್ ಡಿಸೈನ್ ಕಾಣಿಸ್ತಾನೆ ಇರಲಿಲ್ಲ. ಬಟ್ ಅವ್ರೇನು ಅದ ಅಂತ ಹೇಳಿದ್ರೆ ಸೀರೆ ರೆಡ್ ಕಲರ್ ಇದೆ, ಸೊ ರೆಡ್ ಕಲರ್ ನಾವು ಇದು ಮಾಡ್ತೀವಿ, ವರ್ಕ್ ಮಾಡ್ಕೊಡ್ತೀನಿ ಅಂತ. ಆಯಿತು, ನೀವೇನೋ ಒಂದು ಮಾಡಿಕೊಡಿ, ನಾನು ಕುಂದನ ಏನಾದರೂ ಸ್ಟಿಕ್ ಮಾಡ್ಕೊಳ್ತೀನಿ ಅಂಥೇಳಿ ತೊಗೊಂಡು ಬಂದಿದ್ದೆ. ಅದಾದಮೇಲೆ ಅದು ಹಾಗೆ ಇತ್ತು ಸೀರೆ, ಅದನ್ನು ನೋಡೋಕ್ಕೂ ಹೋಗಿರಲಿಲ್ಲ, ಮುಟ್ಟೋಕ್ಕೂ ಹೋಗಿರಲಿಲ್ಲ. ಸೊ ಫೈನಲಿ ಇವಾಗ ಉಟ್ಕೊಳ್ಳೋ ಅಂಥ ಏನು ಚಾನ್ಸ್ ಸಿಕ್ಕಿದೆ. ಸೊ ಹಾಗಾಗಿ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಓವರಾಲ್ದೇನು ಗೊತ್ತಾ, ಗಮ್ ಹಾಕಿದ ತಕ್ಷಣ ಅದು ಒಂಥರ ವೈಟಾಗಿ ಕಾಣಿಸ್ತಾ ಇರುತ್ತೆ, ಬಟ್ ಒಂದು ಆಫ್ಟರ್ 30 ಮಿನಿಟ್ಸ್ ಅದು ಒಂಥರ ಡ್ರೈ ಆಗಿಬಿಡುತ್ತಲ್ಲ. ಸೊ ಅವಾಗ ನೀಟಾಗೆಲ್ಲ ನಾರ್ಮಲಾಗಿ ಆಗಿಬಿಡತ್ತೆ. ಇವಾಗ ಸ್ಟಿಕ್ ಹಾಕಿರೋದ್ರಿಂದ ಅದೊಂಥರ ವೈಟ್ ಪ್ಯಾಚಸ್ ನಿಮಗೆ ಕಾಣ್ತಾ ಇರ್ಬೋದು. ಸೊ ಈ ಥರ ಏನಾದರೂ
ಹಿಂದೆ ವರ್ಕು ಕೂಡ ಅಷ್ಟೇ ಅವ್ರು ಏನು ವರ್ಕ್ ಮಾಡಿದ್ರು ಜಸ್ಟ್ ಫಿಲ್ಲಿಂಗ್ ಅಷ್ಟೇ ಮಾಡಿದರು. ಏನು ಸ್ಟೋನ್ ಇರ್ಬೋದು, ಕುಂದನ್ ಏನೂ ಸ್ಟಿಕ್ ಮಾಡಿರಲಿಲ್ಲ. ಸೊ ನನಗೆ ಫಸ್ಟ್ ಟೈಮು ನಾನೇನು ವರ್ಕ್ ಮಾಡಿಸಿದ್ದೀನಲ್ವ ಅಲ್ಲಿ ನನಗೆ ಇದೊಂದು ಇಷ್ಟ ಆಗಲಿಲ್ಲ. ಏಕೆಂದರೆ ಅದೇನೋ ಒಂಥರ ತುಂಬ ಸಾದಾ ಡಿಸೈನ್ ಆ ಥರ ಅನ್ನಿಸ್ತಾ ಇತ್ತು. ನೋಡೋದಕ್ಕೆ ಗ್ರ್ಯಾಂಡಾಗೇ ಇದೆ, ಬಟ್ ಲುಕ್ ವೈಸ್ ಅಂತೂ ಚೆನ್ನಾಗೇ ಕಾಣ್ತಾ ಇರಲಿಲ್ಲ ಹೇಳಬೇಕು ಅಂತ ಹೇಳಿದ್ರೆ. ಮತ್ತು ಬ್ಲೌಸು ನಾನು ಅಂದ್ಕೊಂಡೆ ಬ್ಲೌಸ್ ಸ್ಟಿಚ್ ಆದಮೇಲೆ ಚೆನ್ನಾಗಿ ಕಾಣ್ಬೋದೇನೋ ಅಂತ. ಅದಾದಮೇಲೂ ಕೂಡ ನನಗೆ ಅದು ಏನು ಎನ್ಹಾನ್ಸ್ ಥರ ಅನ್ನಿಸ್ತಾನೆ ಇರಲಿಲ್ಲ. ಸೊ ಹಂಗಾಗಿ ಒಂಚೂರು ಟಚ್ ಕೊಡೋಣ ಅಂತೇಳಿ ಇದನ್ನು ಕೊಟ್ಟಿದ್ದು. ಈ ನಡುವೆ ಅಂತೂ ಅದೇ ಹೇಳಿದಾಗೆ ಸ್ವಲ್ಪ ಬ್ಯುಸಿನೇ ಇದೆ, ಅದನ್ನೇನು ಇದು ಮಾಡೋಕ್ಕೆ ಹೋಗಿಲ್ಲ. ಒನ್ಸ್ ನನ್ನ ಮೈಂಡಲ್ಲಿ ಇದೇ ಒಂದು ಸ್ಯಾರಿ ಅಂತ ತಲೆ ಕೂತ್ಕೋತು ಅಂದರೆ ಅದನ್ನೇ ನಾನು ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತೀನಿ. ಸೊ ಹಾಗಾಗಿ ಏನಾದರೂ ಸರಿ ಅಟ್ ಲಾಸ್ಟ್ ನಾನು ಅದನ್ನು ಹಾಕ್ಕೊಂಡೇ ಹೋಗಬೇಕು ಅಂದ್ಬಿಟ್ಟು ಇರೋ ಕುಂದನ್ಸಲ್ಲಿ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಆದಮೇಲೆ ನೋಡ್ತೀನಿ ಮದುವೆಗೆ ಹಾಕ್ಕೊಂಡೋದಾಗ ಅದರದ್ದು ಫೈನಲ್ ಲುಕ್ ಹೆಂಗೆ ಕಾಣ್ತಾ ಇತ್ತು ಅಂಥೇಳಿ ಶೇರ್ ಮಾಡ್ತೀನಿ ಆಯಿತಾ. ಸೊ ಇದರಲ್ಲಿ ಶೇರ್ ಮಾಡಿದ್ದೀನೋ ಏನೋ ಗೊತ್ತಿಲ್ಲ, ಬಟ್ ಒಂದು ಕುಚ್ಚು ಕಟ್ಟೋದು ತುಂಬಾ ಅರ್ಜೆಂಟ್ ಇತ್ತು. ಸೊ ಅದನ್ನು ಕೂಡ ನಾನು ಕುಚ್ಚು ಕಟ್ತಾಯಿದ್ದೆ. ಅದಾದಮೇಲೆ ನೆಕ್ಸ್ಟು ಚಿಕ್ಕಪೇಟೆಗೆ ಕೂಡ ಹೋಗೋ ಪ್ಲ್ಯಾನ್ ಇತ್ತು ನಂದಲ್ಲ, ಆ್ಯಕ್ಚುಲಿ ನನ್ನ ಫ್ರೆಂಡ್ದು ಚಿಕ್ಕಪೇಟೆಗೆ ಹೋಗೋ ಪ್ಲ್ಯಾನ್ ಇದ್ದದ್ದು. ಸೊ ಲಾಸ್ಟ್ ಟೈಮೇ ನಾವು ಜ್ಯುವೆಲರಿನೆಲ್ಲ ಚಿಕ್ಕಪೇಟೆಯಿಂದ ತೊಗೊಂಡು ಬಂದಿದ್ವಿ. ಸೊ ಇವಾಗ ಇನ್ನೇನು ರೀಸೆಂಟಾಗಿ ಸಂಕ್ರಾಂತಿ ಹಬ್ಬ ಬರ್ತಾಯಿದೆ. ಸೊ ಹಬ್ಬಕ್ಕೆ ಸ್ವಲ್ಪ ಹೊಸ ಕಲೆಕ್ಷನ್ಸ್ನ ಕಣೆ ಹೋಗ್ಬಿಟ್ಟು ತೊಗೊಂಡು ಬರೋಣ ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ಹಾಗಾಗಿ ನೆಕ್ಸ್ಟು ನಾನು ಚಿಕ್ಕಪೇಟೆಗೆ ಹೋಗೋ ಪ್ಲ್ಯಾನ್ ಕೂಡ ಇತ್ತು. ಸೊ ಇನ್ನು ಟೈಮ್ ಸಿಗೋದಿಲ್ಲ ನನಗೆ, ಇಲ್ಲಿಂದ ಬ್ಯಾಕ್ ಟು ಬ್ಯಾಕ್ ನನ್ನ ಮಗನ ಟೆಸ್ಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಅವನಿಗೆ ಓದಿಸ್ಬೇಕು, ಮನೆಯಲ್ಲಿ ಕೆಲಸ, ಇದು ಅದು ಹಿಂಗೆ ಮಿಕ್ಸಪ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಅರ್ಜೆಂಟಿಗೆ ಮಾಡಿದಂಥದ್ದು. ಸೊ ಇದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಚಿಕ್ಕಪೇಟೆಗೆ ಹೋಗಿದ್ದು ಮತ್ತು ಅಲ್ಲಿಂದ ಯಾವ್ಯಾವ ಥರ ಈ ಸಲ ಯಾವ್ಯಾವ ಥರ ಜ್ಯುವೆಲರಿ ಕಲೆಕ್ಷನ್ಸ್ನ ತೊಗೊಂಡು ಬಂದಿದ್ದಾಳೆ. ಮತ್ತು ಲಾಸ್ಟ್ ಬ್ಲಾಗಲ್ಲೂ ಕೂಡ ಹಾಕಿದಾಗ ನಾವು ಹೇಗೆ ನಿಮ್ಮ ಹತ್ರ ಪರ್ಚೇಸ್ ಮಾಡೋದು ಆ ಥರ ಎಲ್ಲ ಕೇಳಿದ್ರಿ. ಸೊ ಈ ಸಲ ಈ ವಿಡಿಯೋದಲ್ಲಿ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವಾಟ್ಸಪ್ ಮಾಡಿದ್ರೆ ಅವರು ಆ ನಂಬರ್ಗೆ ನಿಮಗೆ ಅವರು ಡೀಟೇಲ್ಸನ್ನು ಹೇಳ್ತಾರೆ, ಅಥವಾ ಫೋಟೋಸ್ ಆದರೂ ಶೇರ್ ಮಾಡ್ತಾರೆ. ನಿಮ್ಗೆ ಅದರಲ್ಲಿ ಯಾವ ಸೆಲೆಕ್ಟ್ ಆಗುತ್ತೆ ಅಥವಾ ಅದನ್ನು ನೀವು ಅವ್ರ ಹತ್ರ ಪರ್ಚೇಸ್ ಮಾಡ್ಬೋದು. ಅದೆಲ್ಲ ಅವರು ಡೀಟೇಲಾಗಿ ಹೇಳ್ತಾರೆ, ಬಟ್ ನಾನು ಅವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಅಂತ ಹೇಳ್ತೀನಿ ಆಯಿತಾ. ಇದಿಷ್ಟು ಆಗ್ತಿದ್ದಂಗೆ ನನ್ನ ವರ್ಕ್ ಕೂಡ ಬೇಗನೆ ಮುಗಿದೋಯ್ತು. ನಾನೇನು ತುಂಬ ಹೆವಿ ಆ ಥರದ್ದೆಲ್ಲ ಇಡೋಕ್ಕೆ ಹೋಗಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಲೀಫ್ ಥರ ಏನಿದೆ ಅದಕ್ಕೆಲ್ಲ ಒಂದೊಂದು ಚಿಕ್ಕದು ಕುಂದನ್ ಅಣಿಸೋಣ ಅಂದ್ಕೊಂಡೆ, ಬಟ್ ತುಂಬ ಹೆವಿ ಆಗಿಬಿಟ್ರು ಚೆನ್ನಾಗಿ ಕಾಣಲ್ಲ, ನನಗೆ ಇಷ್ಟ ಆಗಲ್ಲ ಪರ್ಸ್ನಲಾಗಿ. ಸೊ ಡೀಸೆಂಟಾಗಿರಬೇಕು, ಸಿಂಪಲಾಗಿರಬೇಕು. ಹಾಗಾಗಿ ಸ್ಟಾರ್ಟಿಂಗ್ 2 ಕುಂದನ್ ಇಟ್ಟು ನೋಡಿದೆ, ಬಟ್ ನನಗೆ ಅದು ಇಷ್ಟ ಆಗಿಲ್ಲ. ಅದಾದಮೇಲೆ ಮತ್ತೆ ತೆಗೆದುಬಿಟ್ಟು ಸಿಂಗಲ್ ಕುಂದನ್ನೇ ಮಾಡಿದೆ ನಾನು. ಜಸ್ಟ್ ಫ್ಲವರ್ ಮೇಲೆ ಬಂದು ಮತ್ತು ಲೀಫ್ ಬಳ್ಳಿ ಏನಿದೆಲ್ಲ ಅದ್ರ ಮೇಲೆ ಒಂದೊಂದು ಕುಂದನ್ನ ಇಟ್ಕೊಳೋದೆ. ಬಟ್ ಇದೇನಪ್ಪ ಅಂತ ಹೇಳಿದ್ರೆ ನಾನು ಸ್ಟಿಕ್ ಮಾಡಿದಂಥದ್ದು ವೈಟ್ ಕಲರ್ ಕುಂದನ್ ಇತ್ತು, ಬಟ್ ಅದು ಗೋಲ್ಡ್ ಕಲರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ನನಗೆ ಅನಿಸ್ತು. ನೋಡಿ ಫ್ರೆಂಡ್ಸ್ ಹೆಂಗೆ ನನ್ನ ಮೇಲೆ ರೇಗಾಡ್ತಾನೆ ಅಂತ, ಕಿರ್ಚು ಅಂತೇಳಿ ರೇಗಾಡೋದು. ಯಾವ್ದಾದ್ರು ಝೂ ಗಾಡಿಗೆ ಸೇರಿಸ್ಬೇಕು ನನ್ನ ಅನ್ನ ಗಟ್ಟಿ ತಿಂದಿದ್ರೆ ಊಟ. ಇವಾಗ 7 ಗಂಟೆ ಶಶಿ ಪ್ಲೀಸ್. ಕೊಡಿ. ಈ ಸಂಜೆ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ನಾನು ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಹೊರಗಡೆ ಹೋಗಬೇಕು ಅಂಥೇಳಿ ಪ್ಲ್ಯಾನ್ ಇತ್ತ. ಅದು ಮಧ್ಯಾಹ್ನವರೆಗೂ ತಳ್ಕೊಂಡೇ ಹೋಯಿತು. ಮತ್ತು ಇನ್ನು ಸಂಜೆಗೆ ಪ್ಲ್ಯಾನ್ ಮಾಡಿಕೊಂಡ್ರೆ ನೋಡಿದ್ರೆ ಕ್ಯಾನ್ಸಲ್ಲೇ ಆಗ್ಬಿಡ್ತು ಹೋಗೋದು. ಸೊ ಹಂಗಾಗಿ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಚಿಕನ್ ತೊಗೊಂಡು ಬಂದರು, ಏನು ಸಿಂಪಲಾಗಿ ಮಾಡ್ತೀನಿ ಅಂದರೂ ಕೇಳೋದಿಲ್ಲ. ಬಿರಿಯಾನಿ ಸಂಡೇ ಇದ್ದರೆ ಬಿರಿಯಾನಿ, ಯಾರು ಚಿಕನ್ ಫ್ರೈ ಆ ಥರ ಇದು ಮಾಡಬೇಕು. ಸೊ ಹಂಗಾಗಿ ಹೋಗಿ ತೊಗೊಂಡ್ಬಂದ್ರೆ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಬನ್ನಿ ಊಟ ಕೊಡು ಅಂತೇಳಿ ಬೆಳಿಗ್ಗೆ ಎಲ್ಲ ಅದೊಂದಷ್ಟು ಇದು ಮಾಡಿಕೊಂಡು ಬ್ಲೌಸಿಗೆಲ್ಲ ಸ್ಟಿಕ್ ಮಾಡಿಕೊಂಡು ಮಾಡಿದೆ. ಸೊ ನೋಡಿ ಅದು ಕೂಡ ಫಿನಿಶ್ ಆಯಿತು. ಹಿಂಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿದ್ರೆ ಶೇರ್ ಮಾಡಿರ್ತೀನಿ. ಚೆನ್ನಾಯ್ತಾ? ಹಸ್ದವ್ರಿಗೆ ಅದೇನೋ ರುಚಿ ಅಂತಾರಲ್ಲ ಹಂಗೆ. ಟೈಮ್ 7 ಗಂಟೆ.
ಸೊ ಮತ್ತೆ ನಾನು ಟ್ಯೂಸ್ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಚಿಕ್ಕಪೇಟೆಗೆ ಹೋಗ್ತೀನಿ ಅಂತ ಹೇಳಿದ್ನಲ್ವ, ಸೊ ಟ್ಯೂಸ್ಡೇ ಮಾರ್ನಿಂಗೇ ಬೇಗನೆ ಹೋಗಿದ್ವಿ ನಾವು ಚಿಕ್ಕಪೇಟೆಗೆ. ಸೊ ಲಾಸ್ಟ್ ಟೈಮ್ ಲೇಟ್ ಆಗಿಬಿಟ್ಟಿತ್ತಲ್ವ, ಈ ಸಲ ಸ್ವಲ್ಪ ಬೇಗ ಹೋಗೋಣ ಅಂಥೇಳಿ ಮೆಟ್ರೋನಲ್ಲಿ ಹೋದ್ವಿ. ಮೆಟ್ರೋ ಸ್ಟೇಷನ್ ರೋಡಲ್ಲೇ ಶ್ರೀ ರಾಘವೇಂದ್ರ ಭವನ ಏನೋ ಒಂದು ಹೋಟೆಲ್ ಬರುತ್ತೆ. ಸೊ ಅದರ ಆಪೋಸಿಟ್ಟೇ ಜೆ ಏನೋ ಬರುತ್ತೆ, ಜೆ ಏನೋ ಫ್ಯಾಷನ್ಸ್ ಏನೋ ಬರುತ್ತೆ, ಆಕ್ಸೆಸರೀಸು. ಸೊ ಇದನ್ನು ನಾನು ಯೂಟ್ಯೂಬ್ ವೀಡಿಯೋಗಳಲ್ಲಿ ನೋಡಿದೆ. ನೋಡೋಣ ಯಾವ ರೀತಿ ಇರುತ್ತೆ ಕಲೆಕ್ಷನ್ಸ್ ಅಂತ ಹೇಳಿಬಿಟ್ಟು ಮೊದಲಿಗೆ ಅಲ್ಲಿ ಹೋದ್ವಿ. ನಾನು ಇಷ್ಟು ಮೇಲೆ ನಿಂತ್ಕೊಂಡು ಚಿಕ್ಕಪೇಟೆನ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋವಂಥದ್ದು. ಬಟ್ ಅಲ್ಲಿ ವಿಡಿಯೋ ಎಲ್ಲ ಅಲೋ ಇರಲಿಲ್ಲ. ಸೊ ಹಾಗಾಗಿ ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ ನಾನು. ಅವಳು ಒಂದಷ್ಟು ಕಲೆಕ್ಷನ್ಸ್ನ ನೋಡಿದ್ಲು. ಸೊ ಏನೇನೆಲ್ಲ ತೊಗೋಬೋದು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಅಲ್ಲಿಂದ ಅದೇ ಬಿಲ್ಡಿಂಗಲ್ಲೇ ಸೆಕೆಂಡ್ ಫ್ಲೋರಲ್ಲಿ ಈ ಥರ ರೂಪಕಲಾ ಏನೋ ಇದೆ, ಆಕ್ಸೆಸರೀಸ್ ಇದು ಮಾಡೋದು. ಅದು ಏನು ನಾವು ಜ್ಯುವೆಲರಿಗೆ ಹಾಕಿ ತೋರಿಸೋದಕ್ಕೆಲ್ಲ ಬೇಕಾಗುತ್ತಲ್ವ. ಸೊ ಈ ಥರದ್ದೆಲ್ಲ ಇಲ್ಲಿ ಸಿಗುತ್ತೆ. ಸೊ ಇನ್ನೊಂದು ನೋಟಿಸ್ ಮಾಡಿದೆ, ಇಲ್ಲಿ ಫಿಕ್ಸೆಡ್ ಪ್ರೈಸ್ ಅಂತೇಳಿ ಬೋರ್ಡ್ಗಳೆಲ್ಲ ಹಾಕಿರ್ತಾರಲ್ಲ, ಅದು ಕೂಡ ಇತ್ತು. ಸೊ ಚೆನ್ನಾಗಿತ್ತು. ಟೋಟಲಿ ನಮ್ಗೆ ಏನಾದರೂ ಬೇಕಂದರೆ ಹೋಗಿ ತೊಗೊಬೋದು. ನಾವು ಹಂಗೂ ಫಸ್ಟೇ ಕೇಳಿದ್ವಿ ಸಿಂಗಲ್ ಪೀಸ್ ತೊಗೊಳ್ಬೋದಾ ಅಂತ, ಬಟ್ ಅವ್ರು ಕೊಡ್ತೀವಿ ಅಂತ ಹೇಳಿದ್ರು. ಸೊ ನಾನೊಂದು ಇಯರಿಂಗ್ ಸ್ಟ್ಯಾಂಡ್ ಥರ ತೊಗೊಂಡು ಬಂದೆ, ಏನಾದರೂ ವೀಡಿಯೋದಲ್ಲಿ ಶೇರ್ ಮಾಡುವಾಗ ಸೊ ಆ ಒಂದು ಸ್ಟ್ಯಾಂಡನ್ನ ಬಳಸ್ಕೊಳ್ಬೋದು ಅಂತೇಳಿ. ಅಲ್ಲಿಂದ ಇದು ಬಂದುಬಿಟ್ಟು ಫಸ್ಟ್ ಫ್ಲೋರ್ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಫ್ಲವರ್ದು ಎಲ್ಲ ಅಂಗಡಿ ಇತ್ತು, ಬಟ್ ಏನು ಅಲ್ಲೇ ಹೋಗಲಿಲ್ಲ. ಇವಾಗ ಸದ್ಯಕ್ಕೆ ಏನು ಫ್ಲವರ್ ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಅಂತ ಅಲ್ಲೇನು ಹೋಗಲಿಲ್ಲ ನಾವು. ಒಂದಷ್ಟು ಜ್ಯುವೆಲರಿ ಕಲೆಕ್ಷನ್ನ ನೋಡಿಬಿಟ್ಟು ಮತ್ತು ಏನು ಆ ಜ್ಯುವೆಲರಿನ ಶೇರ್ ಮಾಡೋದಕ್ಕೆ ಒಂದಷ್ಟು ನನಗೆ ನೆಕ್ಕದು ಆ ಡಾಲ್ ನೆಕ್ ಆ ಥರ ಬರುತ್ತಲ್ಲ, ಆ ಥರದ್ದು ಬೇಕಿತ್ತು. ಅದೆಲ್ಲ ತೊಗೊಂಡು ಅಲ್ಲಿಂದ ಚಿಕ್ಕಪೇಟೆ ಮೇನ್ ರೋಡ್ಗೆ ಹೋದ್ವಿ. ಸೊ ನೋಡೋಣ, ನಾವು ಏನು ಗೊತ್ತಾ ಕಂಪೇರ್ ಮಾಡ್ಕೊಂಡು ಹೋಗಿದ್ದಂಥದ್ದು. ಇಲ್ಲಿ ಏನಂದರೆ ಗೊತ್ತಿದೆ ತಾನೆ, ಈಗ ಚಿಕ್ಕಪೇಟೆಗೆ ಹೋಗಿದ ತಕ್ಷಣ ಸ್ಟ್ರೀಟಲ್ಲಂತೂ ಸಖತ್ತು ಈ ನಡುವೆ ಜ್ಯುವೆಲರಿ ಇರ್ಬೋದು, ಡಾಬ್ ಇರ್ಬೋದು, ಮತ್ತು ಇದು ಏನು ಹೇಳ್ತಾರೆ ಜಡೆಬಿಲ್ಲೆಗಳು, ಪ್ರತಿಯೊಂದು ಸೆಟ್ಟು ಅಲ್ಲಿ ಸಿಗುತ್ತೆ. ಸೊ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಒಂದು 2-3 ಅಂಗಡಿ ನೋಡೋಣ ಅಂಥೇಳಿ ಹೋದ್ವಿ. ಬಟ್ ನಮಗೆ ಎಲ್ಲೋ ಬೇರೆ ಕಡೆ ಅಷ್ಟು ವರ್ತ್ ಆ ಥರ ಅನ್ನಿಸ್ಲಿಲ್ಲ. ಸೊ ಲಾಸ್ಟ್ ಟೈಮ್ ಎಲ್ಲಿ ಹೋಗಿದ್ವಲ್ವ, ಸೊ ಅದೇ ಜ್ಯುವೆಲರಿ ಶಾಪ್ ಕೂಡ ಹೋದ್ವಿ ನಾವು. ಇದು ಬಂದುಬಿಟ್ಟು ಹೋಲ್ಸೇಲರು. ಸೊ ಇಲ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ, ಹಂಗಾಗಿ ಅಲ್ಲೇ ನೋಡೋಣ ಅಂತೇಳ್ಬಿಟ್ಟು ಹೋದ್ವಿ. ಸೊ ಈ ಸಲ ಕೂಡ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಸೊ ಲಾಸ್ಟೆಲ್ಲ ಹಾಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ್ಯಾವೆಲ್ಲ ಕಲೆಕ್ಷನ್ಸ್ ಈ ಸಲ. ಅಂದರೆ ಸ್ವಲ್ಪ ಕಮ್ಮಿ ಬಜೆಟಲ್ಲೂ ಕಲೆಕ್ಷನ್ಸ್ನ ತೊಗೊಂಡು ಬಂದಿದ್ದಾಳೆ, ಹೈ ಬಜೆಟಲ್ಲೂ ಕಮ್ಮಿ ಕಲೆಕ್ಷನ್ಸ್ನ ತೊಗೊಂಡು ಬಂದಿದ್ದಾಳೆ. ಸೊ ಏನಂದರೆ ಇವಾಗ ಎಲ್ಲರೂ ಒಂದೇ ಥರ ಪರ್ಚೇಸ್ ಮಾಡೋರು ಇರೋಲ್ಲ. ಕೆಲವರು ಕಮ್ಮಿ ಬಜೆಟಲ್ಲಿ ಕೇಳ್ತಾರೆ, ಕೆಲವರು ಅಂದರೆ ಲೋ ಬಜೆಟು, ಕೆಲವರು ಹೈ ಬಜೆಟ್ ಆದರೂ ಓಕೆ ಅನ್ನೋರು ಇರ್ತಾರೆ. ಸೊ ಹಾಗಾಗಿ ಎರಡೂ ಮನಸ್ಸಲ್ಲಿ ಇಟ್ಕೊಂಡು ಎರಡೂ ಥರ ಕಲೆಕ್ಷನ್ಸ್ನ ಈ ಸಲ ತೊಗೊಂಡು ಬಂದಿರೋ ಅಂಥದ್ದು. ಸೊ ನನಗೆ ಹೋಗಿದ ತಕ್ಷಣ ನನಗೆ ಪರ್ಸ್ನಲಾಗಿ ಇಷ್ಟ ಆಗುತ್ತೆ. ಇಲ್ಲಿ ಒಂದು ಕಲೆಕ್ಷನ್ಸ್ ಏನಿದೆ ಅಲ್ವಾ, ಅದು ಇವಾಗೆಲ್ಲಂತೂ ಟ್ರೆಂಡಿಂಗಲ್ಲಿ ಇರೋ ಅಂಥದ್ದೇ. ಈಗ ಕಲರ್ ಬೀಡ್ಸ್ ಇರೋ ಅಂಥದ್ದು ಟ್ರೆಂಡಿಂಗ್, ಕಲರ್ ಬೀಡ್ಸ್ ನೆಕ್ ಪೀಸ್ಗಳು ಟ್ರೆಂಡಿಂಗಲ್ಲಿರೋ ಅಂಥದ್ದು. ಸೊ ಎಲ್ಲಿ ಹೋದರೂ ಇವಾಗ ಅದೇ ಆಲ್ಮೋಸ್ಟ್ ಕಲರ್ ಬೀಡ್ಸ್ ಇರೋವಂಥದ್ದೇ ಇರೋದು. ಅದರಲ್ಲಿ ಸ್ವಲ್ಪ ಕಮ್ಮಿ ಕ್ವಾಲಿಟಿದು ಇದೆ, ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿನೂ ಇದೆ. ಎರಡೂ ನೋಡಿಕೊಂಡು ನಾವು ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಅಲ್ಲೇನು ಜಾಸ್ತಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ನನಗೆ, ಯಾಕೆಂದರೆ ತುಂಬ ರಶ್ ಇದ್ದರು, ಮತ್ತು ಅಲ್ಲಿ ಕೂತ್ಕೊಳ್ಳೋಕ್ಕೂ ನಮಗಲ್ಲಿ ಇದಿಲ್ಲ. ಸೊ ಆಗಿರುವಾಗ ಹಿಂಗೆ ವೀಡಿಯೋ ಮಾಡ್ಕೊಳ್ಳೋದು ಅಂತ ನನ್ನಲ್ಲಿರೋ ಜಾಸ್ತಿ ಕಲೆಕ್ಷನ್ಸ್ ಎಲ್ಲ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲಿಂದ ಮನೆಗೆ ಬಂದಮೇಲೆ ಒಂದಷ್ಟು ಅವಳೇನು ತೊಗೊಂಡು ಬಂದಿದ್ದಾಳೆ ಅದನ್ನು ನಾನು ಹಾಗೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇದರದ್ದೆಲ್ಲ ನಾನೇನು ಪ್ರೈಸೆಲ್ಲ ನಾನು ಶೇರು ಅಂದರೆ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಆಗ ನೀವು ಏನಾದರೂ ತೊಗೊಳ್ತೀರಾ ಅದರದ್ದು ಬಗ್ಗೆ ಡೀಟೇಲ್ ಬೇಕು ನಿಮಗೆ ಅಂತ ಹೇಳಿದ್ರೆ, ಸೊ ನೀವು ನಾನು ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವಾಗ ಖಂಡಿತ ನಿಮಗೆ ರಿಪ್ಲೈ ಮಾಡ್ತಾರೆ. ವಾಟ್ಸಪ್ ಮಾಡಿದ್ರೆ ಅವ್ರು ರಿಪ್ಲೈ ಮಾಡ್ತಾರೆ ನಿಮಗೆ. ಸೊ ನಿಮಗೆ ಯಾವ ಕಲೆಕ್ಷನ್ ಬೇಕು ನೋಡಿಬಿಟ್ಟು ಅವ್ರ ಹತ್ರ ಮಾತಾಡಿ ಪ್ರೈಸ್ ಎಲ್ಲ ತೊಗೊಳ್ಬೋದು. ಸೊ ಇದು ಬಂದುಬಿಟ್ಟು ಜಡೆಬಿಲ್ಲೆ. ಫಸ್ಟು 1-2 ಪೀಸ್ ಆ್ಯಂಟಿಕ್ ಜ್ಯುವೆಲರಿ ಸೆಟ್ ತೊಗೊಂಡು, ಅದಾದಮೇಲೆ ಇದು ಜಡೆಬಿಲ್ಲೆ ಕೂಡ ತೊಗೊಂಡು ನನಗೂ ಇಷ್ಟ ಆಯಿತು. ಬಟ್ ನನಗೇನೆಂದರೆ ಹೇರ್ ಸ್ಟೈಲ್ ಅದೆಲ್ಲ ಮಾಡೋಕ್ಕೆ ಬರೋಲ್ಲ. ಸೊ ಹಾಗಾಗಿ ನೋಡೋಣ ಅಂದ್ಕೊಂಡು ಇದು ಬಂದುಬಿಟ್ಟು ಆ್ಯಂಟಿಕ್ಕಲ್ಲಿ ಹಾರಗಳು ತೊಗೊಂಡು ಬಂದಿರೋಂಥದ್ದು. ಸ್ವಲ್ಪ ಗ್ರೀನ್ ಬೀಡ್ಸ್ ಇರೋದು, ಸ್ವಲ್ಪ ರೆಡ್ಡು ಗ್ರೀನ್ ಬೀಡ್ಸ್ ಇರೋವಂಥದ್ದು, ಈ ಥರದ್ದೆಲ್ಲ ಒಂದಷ್ಟು ಆ್ಯಂಟಿಕ್ ಹಾರಗಳನ್ನ ತೊಗೊಂಡು. ಸೊ ಎಲ್ಲನೂ ಕೂಡ ರೀಸನಬಲ್ ಪ್ರೈಸಲ್ಲೇ ನೀವು ಸೇಲ್ ಮಾಡ್ತಾ ಇರೋವಂಥದ್ದು. ನಿಮಗೆ ಕಮ್ಮಿ ಬೆಲೆಯಲ್ಲೇ ಈ ಒಂದು ಜ್ಯುವೆಲರಿಗಳೆಲ್ಲ ಸಿಗುತ್ತೆ. ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಖಂಡಿತ ಅವ್ರನ್ನ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ಮಾಡಿ ಮೆಸೇಜು
ಅವರು ಎಲ್ಲ ಡೀಟೇಲನ್ನು ನಿಮಗೆ ಹೇಳ್ತಾರೆ ಹೇಗೆ ಏನು ಅಂಥೇಳಿ. ಸೊ ಇದು ನಾನು ಮೊದಲೇ ಹೇಳಿದಾಗೆ ಗ್ರೀನ್ ಬೀಡ್ಸ್ ಇರ್ಬೋದು, ಪಿಂಕ್ ಬೀಡ್ಸ್ ಇರ್ಬೋದು, ಈ ಥರದ್ದೇ ಹಾರಗಳು ತುಂಬಾ ಮಾರ್ಕೆಟಲ್ಲಿ ಈಗ ಓಡಾಡ್ತಾ ಇರೋವಂಥದ್ದು. ಅದರಲ್ಲೂ ಕೂಡ ಚೀಪ್ ಕ್ವಾಲಿಟಿ ಇರೋದನ್ನು ಕೂಡ ಜಾಸ್ತಿ ಬೆಲೆಗೆ ಸಮ್ಟೈಮ್ಸ್ ಅಂದರೆ ಕೊಟ್ಬಿಡ್ತಾರೆ. ನಾನೇ ಅದು ಮೋಸ ಹೋಗಿದ್ದೀನಿ ನಾನು. ಸೊ ಆ ಥರದ್ರಲ್ಲಿ ಕಮ್ಮಿ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಇರೋವಂಥ ಸರಗಳನ್ನ ಅವಳು ತೊಗೊಂಡು ಬಂದಿದ್ದಾಳೆ. ಆ್ಯಂಟಿಕ್ ಡಾಲರ್ ಇರೋವಂಥದ್ದು ಮತ್ತು ಒಳ್ಳೆ ಕಲರ್ ಬೀಡ್ಸ್ ಇರೋವಂಥದ್ದನ್ನು ಅವಳು ತೊಗೊಂಡು ಬಂದಿದ್ದಾಳೆ. ಅದರಲ್ಲಿ ಬೆಸ್ಟು ಆಪ್ಷನ್ನು ಅಂದರೆ ಈಗ ಎಷ್ಟೋ ಥರ ಇರುತ್ತೆ ಕಲರು, ಜಾಸ್ತಿ ಮೂವಿಂಗ್ ಯಾವುದಿರುತ್ತೆ, ಬೆಸ್ಟ್ ಕಲೆಕ್ಷನ್ ಯಾವುದಿರುತ್ತೆ ಅದನ್ನು ನೋಡಿ ತೊಗೊಂಡು ಬಂದಿರೋವಂಥದ್ದು. ಕೆಲವೊಬ್ಬರು 3 ಲೇಯರ್ ಇಷ್ಟಪಡ್ತಾರೆ, ಕೆಲವೊಬ್ಬರು 4 ಲೇಯರ್ ಇಷ್ಟಪಡ್ತಾರೆ, ಕೆಲವರು 2 ಲೇಯರ್. ಇದಂತೂ ಇದೇನು ಹೇಳ್ತಾರೆ, ಹೇಝೆಡ್ ಸ್ಟೋನ್ ಅಂತ ಸೀಝೆಡ್ ಸ್ಟೋನ್ ಏನೋ ಹೇಳ್ತಾರೆ. ಸೊ ವಿಕ್ಟೋರಿಯನ್ ಟೈಪ್ ಬರುತ್ತೆ ನೋಡಿ ಇವಾಗ ಆ ಥರ ಹಾರಗಳು. ಸೊ ಮತ್ತು ಬ್ಲ್ಯಾಕ್ ಬೀಡ್ಸ್ ಇರ್ಬೋದು, ಗ್ರೀನ್ ಬೀಡ್ಸ್ ಇರ್ಬೋದು, ಈ ಥರದ್ದೆಲ್ಲ ಪೆಂಡೆಂಟ್ ಇರೋವಂಥದ್ದು ತುಂಬ ಚೆನ್ನಾಗಿದೆ. ಸ್ಯಾರಿ ಮೇಲೆ ವೇರ್ ಮಾಡೋದ್ರಂತೂ ಸಕ್ಕತ್ತಾಗಿ ಕಾಣುತ್ತೆ ಅಂತ ನನಗೆ ಅನಿಸುತ್ತೆ ಪರ್ಸ್ನಲಾಗಿ. ಸೊ ನೀವು ಅದನ್ನೆಲ್ಲ ಒಂದಷ್ಟು ಚಿಕ್ಕ ಮಕ್ಕಳ ಕಲೆಕ್ಷನ್ಸ್ ಕೂಡ ತೊಗೊಂಡು ಬಂದಿದ್ದಾಳೆ, ಒಂದಷ್ಟು ದೊಡ್ಡವ್ರ ಕಲೆಕ್ಷನ್ಸ್. ಅಂದರೆ ಚಿಕ್ಕವರು ವೇರ್ ಮಾಡ್ಬೋದು, ದೊಡ್ಡವರು ವೇರ್ ಮಾಡ್ಬೋದು. ಸೊ ಯಾರಾದರೂ ಕಂಫರ್ಟಬಲಾಗಿ ವೇರ್ ಮಾಡ್ಬೋದು. ಹಾಗೆ ವಿಡಿಯೋನ ನಾನು ಮಾಡ್ಕೊಂಡು ಬಂದಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಯಿತಾ. ಸೊ ಇದ್ರ ಜೊತೆಗೆ ನಾನೇನು ತೊಗೊಂಡೆ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಬ್ಲಾಗಲ್ಲಿ ಆಗ್ತಾಯಿಲ್ಲ ಮಾಡೋದಕ್ಕೆ, ಯಾಕೆಂದರೆ ನನಗೆ ಸ್ವಲ್ಪ ಫೀವರ್ ಇದೆ. ಹಂಗಾಗಿ ನನಗೆ ವಿಡಿಯೋ ಆಲ್ರೆಡಿ ಒಂದು 3-4 ಡೇಸ್ ಆಗಿದೆ ನಾನು ವಿಡಿಯೋ ಹಾಕಿ. ತುಂಬ ದಿನ ಗ್ಯಾಪ್ ಆಗಿಬಿಡ್ತಲ್ಲ ಅಂಥೇಳಿ ನಾನು ವಿಡಿಯೋ ಹಾಕೋಣ ಅಂಥೇಳಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು. ಸೊ ನಾನು ಕ್ಯೂರ್ ಆದಮೇಲೆ, ನಾನು ಹುಷಾರಾದಮೇಲೆ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂಸ್ ಆಗ್ತೀನಲ್ಲ, ಸೊ ಆವಾಗ ನಾನು ಏನು ತೊಗೊಂಡೆ ಅನ್ನೋದನ್ನು ವೀಡಿಯೋದಲ್ಲಿ ಹಾಗೆ ಶೇರ್ ಮಾಡ್ತೀನಿ. ಇದಿಷ್ಟು ಅವಳು ತೊಗೊಂಡು ಬಂದಿರೋ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಒಂದಷ್ಟು ಇನ್ವಿಸಿಬಲ್ ಚೈನನ್ನು ಹಾಕಿದ್ರು. ಸೊ ಈ ಸಲ ಸ್ವಲ್ಪ ಬೀಡ್ಸ್ ಇರೋವಂಥದ್ದನ್ನು ಜಾಸ್ತಿ ಹಾಕಿರೋದ್ರಿಂದ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ. ಎಲ್ಲ ಥರ ವೆರೈಟಿನೂ ಕೂಡ ಇದೆ. ಆ್ಯಂಟಿಕ್ ಇರ್ಬೋದು, ಸೀಝೆಡ್ ಸ್ಟೋನ್ ಇರ್ಬೋದು, ಅಥವಾ ವಿಕ್ಟೋರಿಯನ್ ಟೈಪ್ ಇರ್ಬೋದು, ಅಥವಾ ಏನು ಹೇಳ್ತಾರೆ ಕಲರ್ ಬೀಡ್ಸ್ ಆ ಥರದ್ದು ಇರ್ಬೋದು. ಸೊ ಆ ಥರದ್ದೆಲ್ಲ ಥರ ಕಲೆಕ್ಷನ್ಸ್ ಹಾಕಿದ್ದಾಳೆ. ಜೊತೆಗೆ ಪರ್ಲ್ ಕಲೆಕ್ಷನ್ ಕೂಡ ಈ ಸಲ ತೊಗೊಂಡು ಬಂದಿದ್ದಾಳೆ. ಅಫೋರ್ಡಬಲ್ ರೇಂಜಲ್ಲಿ ಪರ್ಲ್ ಕಲೆಕ್ಷನ್ ಕೂಡ ತೊಗೊಂಡು ಬಂದಿದ್ದಾಳೆ. ಸೊ ನನಗಂತೂ ಯಾವುದು ನಾವು ಏನು ಕಲೆಕ್ಷನ್ಸ್ನ ತೊಗೊಂಡು ಬಂದಿದ್ವಿ ಅದೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಬಜೆಟ್ ವೈಸ್ ತುಂಬಾ ಚೆನ್ನಾಗಿದೆ ಅಂತೇಳಿ ನನಗೆ ಅನಿಸುತ್ತೆ. ಸೊ ನಿಮಗೇನಾದರೂ ಇಷ್ಟ ಆದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಪರ್ಚೇಸ್ ಮಾಡ್ಬೋದು. ಅದಾದಮೇಲೆ ನಾನೇನು ಅರ್ಜೆಂಟ್ ಇದೆ ಅಂತೇಳಿ ಕುಚ್ಚು ಕಟ್ತಾ ಇದ್ನಲ್ಲ, ಸೊ ಅದನ್ನು ಕೂಡ ಜಸ್ಟ್ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಒಂದು ಕುಚ್ಚನ್ನು ನಾನು ಕಟ್ಟಿರೋ ಅಂಥದ್ದು. ಪರ್ಸ್ನಲಾಗಿ ಈ ಒಂದು ಡಿಸೈನ್ ಕೂಡ ನನಗೆ ತುಂಬಾ ಇಷ್ಟ. ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ಆಯಿತಾ. ಸೊ ಇದ್ರ ಜೊತೆಗೆ ಈ ಒಂದು ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.